ರಾಜ್ಯ ಬಂದ್ಗೆ ಈ ಕ್ಯಾಂಪ್ಸ್, ರೂಪ್ಸಾ ಅಂದ್ರೆ ಈ ಖಾಸಗಿ ಶಾಲೆಗಳ ಒಕ್ಕೂಟ ಏನಿದಾವಲ್ಲ ಅವರೆಲ್ಲ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಶಾಲೆಗಳನ್ನ ಬಂದ್ ಮಾಡೋದಾಗಿ ಅಧ್ಯಕ್ಷರುಗಳು ಹೇಳ್ತಾ ಇದ್ದಾರಂತೆ. ಅಗೈನ್ ನಾನು ಹೇಳ್ದಂಗೆ ಇದು ನಂತರದ ದಿನಗಳಲ್ಲಿ ಅವ್ರ ನಿರ್ಧಾರ ಏನಾದ್ರು ಬದಲಾಗುತ್ತಾ ಮತ್ತೊಂದು ಗೊತ್ತಿಲ್ಲ. ಈ ಕ್ಷಣಕ್ಕಂತೂ ಕ್ಯಾಂಪ್ಸ್ ಒಕ್ಕೂಟದ ಶಶಿಕುಮಾರ್ ಮಾಹಿತಿಯನ್ನ ಕೊಡ್ತಾ ಇದ್ದು ನಾವು ಬೆಂಬಲ ಕೊಡ್ತಾ ಇದ್ದೀವಿ ಅಂತೆಲ್ಲ ಹೇಳಿದ್ದಾರೆ. ಬಂದ್ ಬಗ್ಗೆ ಮೊದಲೇ ಸೂಚಿಸೋದಕ್ಕೆ ಸರ್ಕಾರ ಹೇಳಿದೆ, ಅದನ್ನ ನಾವು ಹೇಳ್ತೀವಿ, ಸರ್ಕಾರಕ್ಕೂ ಕೂಡ ಮಾಹಿತಿಯನ್ನ ಕೊಡ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ. ಬರದ ವಾತಾವರಣ ಹಿನ್ನೆಲೆಯಲ್ಲಿ ಅದರಲ್ಲೂ ಕಾವೇರಿ ನೀರಿನ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ವ್ಯತಿರಿಕ್ತವಾದ ಒಂದು ಆದೇಶ ಎಲ್ಲೋ ಒಂದು ಕಡೆ ಅಸಮಾಧಾನ ತಂದುಕೊಟ್ಟಿದೆ. ಹಾಗಾಗಿ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಕೂಡ ಖಂಡಿತವಾಗ್ಲೂ ನಮ್ಮ ಕಾವೇರಿಯ ಸಮಸ್ಯೆಗೆ ಇಂಥ ಒಂದು ಪರಿಸ್ಥಿತಿ ಮುಂದಾದರೆ ಖಂಡಿತವಾಗ್ಲೂ ನಾವು ಕೂಡ ಬೆಂಬಲ ಕೊಟ್ಟು ಕರೆ ಕೊಟ್ಟಂತಹ ದಿನಗಳು ಶಾಲೆಗಳನ್ನು ಮುಚ್ಚೋದ್ರ ಮುಖಾಂತರ ಪ್ರತಿಭಟನೆಗೆ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಬೇಕಾಗತ್ತೆ. ಮತ್ತು ಸರ್ಕಾರಕ್ಕೆ ಕೂಡ ಮನವಿ ಮಾಡ್ತೇವೆ, ಶಿಕ್ಷಣ ಸಂಸ್ಥೆಗಳಿಗೆ ವಿಶೇಷವಾಗಿ ಮಕ್ಕಳ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಅವರು ಕೂಡ ಸೂಕ್ತವಾದ ಮುಂಗಡವಾದ ನಿರ್ಧಾರವನ್ನು ಕೂಡ ತೆಗೆದುಕೊಬೇಕು ಅನ್ನತಕ್ಕಂಥ ಆಗ್ರಹ ಕೂಡ ಮಾಡ್ತೇವೆ. ಕಾವೇರಿ ಅನ್ಯಾಯ ಯಾರು ಕೂಡ ಒಪ್ಪುವಂಥದ್ದಲ್ಲ. ಪ್ರಸ್ತುತ ಪರಿಸ್ಥಿತಿ ಮಳೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಗಳು ಸರಿಯಾಗಿ ಅದನ್ನು ವಾದ ಮಂಡಿಸಿ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನತಕ್ಕಂಥ ಮನವಿಯನ್ನು ಕೂಡ ಮಾಡ್ತೀವಿ. ಬರದ ವಾತಾವರಣ ಹಿನ್ನೆಲೆಯಲ್ಲಿ